ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಕರ್ನಾಟಕ PGCET ವೀಡಿಯೋಸ್ ಅಂತೂ ತುಂಬ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೆ, ಬಟ್ ಟಾಪಿಕ್ಸ್ನ ಅವ್ರು ರಿಲೀಸೇ ಮಾಡ್ತಿಲ್ಲ ಗುರು, ಅಪ್ಡೇಟ್ನೇ ಕೊಡ್ತಿಲ್ಲ. ಬನ್ನಿ ವಿಡಿಯೋಗೆ ಹೋಗ್ಬಿಡೋಣ. ಅದಕ್ಕೂ ಮೊದಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. PGCET 2024 ಅಂತ ಹೇಳಬಾರ್ದು, ಇನ್ನೊಂದು ಮಂತ್ ಹೋದರೆ 2025 ಆಗುತ್ತೆ. ಆಪ್ಷನ್ ಎಂಟ್ರಿ 1 ಆದಮೇಲೆ ಆಪ್ಷನ್ ಎಂಟ್ರಿ 2 ಯಾವಾಗ ಅಂತ ತುಂಬ ಜನ ಕೇಳ್ತಿದ್ರಿ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ತುಂಬ ಜನ ಕನ್ಫ್ಯೂಷನ್ಸ್ ಇದೆ. ಏನಪ್ಪ ಅದು ಅಂತ ಅಂದರೆ, ಡಿಸೆಂಬರಲ್ಲಿ ನಡೆಯುತ್ತಾ, ಜನವರಿಲಿ ನಡೆಯುತ್ತಾ, ಅಥವಾ ಇನ್ನು ಮುಂದೆ ಹೋಗುತ್ತಾ, ಯಾವಾಗಿಂದ ನಮಗೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ ಕಾಲೇಜ್ದು ಅಂತ. ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋಕ್ಕೇ ಅವರು ಅಪ್ಡೇಟ್ನೇ ಕೊಡ್ತಿಲ್ಲ ಗುರು. ಬನ್ನಿ, ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅಂತ ನೀವೇ ಒಂದ್ಸಲ ನೋಡಿಬಿಡಿ. ರದ್ದುಗೊಳಿಸಿರುವ ಲಿಂಕ್ ಅಂತೆ, MBA MTech ಇದನ್ನು ಏನು ರದ್ದುಗೊಳಿಸೋರೋ ಗೊತ್ತಿಲ್ಲ. ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗ್ತಿಲ್ಲ. ಸುತ್ತಿನ ಆಯ್ಕೆ ಪ್ರವೇಶ ಏನೂ ಅಪ್ಡೇಟೇ ಮಾಡ್ತಿಲ್ಲ. ಜಸ್ಟ್ ಆಪ್ಷನ್ ಎಂಟ್ರಿ 1 ಸೀಟ್ ಮ್ಯಾಟ್ರಿಕ್ಸು, ಅದು ಬಿಟ್ಟರೆ PGCET MTech ಉತ್ತರ ಪ್ರಶ್ನೆ ಪತ್ರಿಕೆಗಳು ಬರೀ ಇದೇ ಆಗೋಯ್ತು ಗುರು. ಬೇರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಅಫಿಷಿಯಲಾಗಿ ಅಪ್ಡೇಟ್ ಮಾಡಿಲ್ಲ. ಬಟ್ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಆಲ್ಮೋಸ್ಟ್ ಜಾನ್ ಇಲ್ಲ ಡಿಸೆಂಬರ್ ಆಲ್ಮೋಸ್ಟ್ ಆಗಲ್ಲ ಗುರು. ಡಿಸೆಂಬರ್ ಎಂಡ್ವರೆಗೂ ಹೋಗುತ್ತೆ. ಜಾನಲ್ಲೇ ನಡೆಯೋದು ಅಂತ ಐ ವುಡ್ ಲೈಕ್ ಟು ಸರ್ವ್ ಒನ್ ಥಿಂಗ್. ಯಾರ್ಯಾರು ರ್ಯಾಂಕು ತುಂಬ ಅಂದರೆ ತುಂಬ ಕಮ್ಮಿ ಬಂದಿರುತ್ತೆ, ಅವರು ಮ್ಯಾನೇಜ್ಮೆಂಟ್ ಸೀಟಿಗೆ ಅಡ್ಮಿಷನ್ ಆಗ್ಬಿಡೋದು ಬೆಟರು. ನಿಮ್ಮ ಅಕಾಡೆಮಿಕ್ ಇಯರ್ ಇಲ್ಲಾಂದರೆ 1 ವರ್ಷ ವೇಸ್ಟ್ ಆಗಿಬಿಡುತ್ತೆ ಸುಮ್ಮನೆ. ಏನಕ್ಕೆ 1 ವರ್ಷ ವೇಸ್ಟ್ ಮಾಡ್ಕೊಳ್ತೀರಾ? ಇಲ್ಲ ಯಾವುದಾದ್ರೂ ಪ್ರೊಫೆಷ್ನಲ್ ಕೋರ್ಸ್ಗಾದರೂ ನಿಮ್ಮ ಟೈಮ್ನ ಹಾಕಿ. ಸುಮ್ಮನೆ ಈ ರಿಸಲ್ಟ್ಗೋಸ್ಕರ ಕಾಯ್ಕೊಂಡು ಆಲ್ರೆಡಿ ನಿಮ್ಮದು 3 to 4 months ವೇಸ್ಟು. ಈ 3 to 4 monthsಲ್ಲಿ ನಿಮ್ಮದು ಯಾವುದಾದ್ರು ಪ್ರೊಫೆಷನಲ್ ಡೇಟಾ ಸೈನ್ಸ್ ಅಥವಾ ಡೇಟಾ ಅನಾಲಿಟಿಕ್ಸ್ ಟ್ರೆಂಡಿಂಗ್ ಸ್ಕಿಲ್ಸೇ ಕಲ್ತ್ಕೊಬಿಡ್ಬೋದಿತ್ತು. ಇವಾಗ ಆ ಸ್ಕಿಲ್ ಇದ್ದರೆ ಜಾಬ್ ಕೊಡ್ತಾರೆ. ಅದಕ್ಕೆ ನಾನು ಹೇಳ್ತಿರೋದು ಏನಂತಂದರೆ, ಇವ್ರ ಅಪ್ಡೇಟ್ನ ನಂಬ್ಕೊಂಡು ಕೂತ್ಕೊಬಿಡಿ. ಯಾರ್ಯಾರ್ದು ರ್ಯಾಂಕ್ ಚೆನ್ನಾಗಿ ಬಂದಿದೆ ಅವ್ರ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ನಿಮ್ಮ ಕಾಲೇಜಿಂದ ಇನ್ಫಾರ್ಮೇಷನ್ ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಪರ್ಫೆಕ್ಟಾಗಿ ಆನ್ಸರ್ನ ಕೊಡ್ಬೋದು. ಬಟ್ KE ಅವರು ಏನಕ್ಕೆ ಇಷ್ಟೊಂದು ಲೇಟ್ ಮಾಡ್ತಿದ್ದಾರೆ? ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಷ್ಟೊಂದು ಲೇಟ್ ಆಗುತ್ತಾ, ಅಥವಾ ಬೇರೆ ಸ್ಟೇಟ್ಗಳಲ್ಲೂ ಇದೇ ಥರ ಇದೆಯಾ? ನನಗಂತೂ ಗೊತ್ತಿಲ್ಲ. ಬಟ್ ಇಷ್ಟೊಂದು ಲೇಟು ಸ್ಟೂಡೆಂಟ್ ಲೈಫ್ನ ಸ್ಪಾಯಿಲ್ ಮಾಡ್ತಿದೆ ನಿಜವಾಗ್ಲೂ. ಆಲ್ಮೋಸ್ಟ್ ಹಾಫ್ ಇಯರ್ ಆಗೋಗ್ತಿದೆ. ಡಿಗ್ರಿ ಆಲ್ರೆಡಿ ಜೂನ್ ಜುಲೈಯಲ್ಲೇ ಮುಗ್ದೋಗಿದೆ. ಈ ಇಯರೇ ಮುಗ್ದೋಗ್ತಿದೆ ಅಂತ ಅಂದಮೇಲೆ ಏನಕ್ಕೆ ಇದೆಲ್ಲ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಏನು ಮಾಡ್ತಿದ್ದಾರೋ ಅಷ್ಟೊಂದು ಸ್ಟಾಫ್ಗಳು, ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಇಟ್ಕೊಂಡು ಏನಕ್ಕೆ ಇಷ್ಟೊಂದು ಲೇಟ್ ಮಾಡ್ತಿದ್ದಾರೋ. ಒಂದು ರಿಸಲ್ಟ್ ಬಿಟ್ಟು ಅದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಬಿಡೋದಕ್ಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದಕ್ಕೆ ಇಷ್ಟೊಂದು ಟೈಮು ನನಗಂತೂ ಗೊತ್ತಿಲ್ಲ ಗೈಸ್, ಏನು ಮಾಡ್ತಾರೆ ಅಂತ. ನೋಡೋಣ ಇದೇ ಥರ ಇನ್ನೂ ಎಷ್ಟು ಹೋಗ್ತಾರೆ ಅಂತ. ಕೌನ್ಸಿಲಿಂಗು ಮುಗೀತು, ಎಕ್ಸಾಮು ಆಯಿತು, ಜಾಸ್ತಿ ಮಾತಾಡಲ್ಲ. ಮೇಯ್ನ್ ಅಪ್ಡೇಟ್ ಬಂದು ಇಲ್ಲಿ ಜನವರಿಲಿ ನಡೆಯುತ್ತೆ ಅಂತ ಇನ್ಫಾರ್ಮೇಷನ್ ಬಂದಿದೆ. ಜನವರಿನಲ್ಲಿ ಏನೇನು ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕು ಅಂತ ನಾನು ಪ್ರೀವಿಯಸ್ ತುಂಬ ವೀಡಿಯೋಸ್ ಮಾಡಿದ್ದೀನಿ. ಪ್ರೊಫೈಲ್ ವಿಸಿಟ್ ಮಾಡಿ ನೀವು ಒಂದ್ಸಲ ಪ್ರೀವಿಯಸ್ ವೀಡಿಯೋಸ್ ನೋಡಿ, ನಿಮಗೆ ಐಡಿಯಾ ಸಿಗುತ್ತೆ. ಯಾರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಮಾಡೋದೇ ಅಪರೂಪ ಅನಿಸುತ್ತೆ. ಇವರು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಇವರು ಕರೆಯೋದೇ ತುಂಬ ರೇರು. ಎಷ್ಟು ಡಿಲೇ ಮಾಡ್ತಿದ್ದಾರೆ ನೀವೇ ನೋಡಿ. ಮತ್ತೆ ಕರೀತಾರೆ, ಮತ್ತೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆಪ್ಷನ್ ಎಂಟ್ರಿ 2 ಮಾಡ್ತಾರೋ ಇಲ್ವೋ ಅನ್ನೋದು ನನಗೆ ಡೌಟ್ ಆಗಿಬಿಟ್ಟಿದೆ, ಏನಕ್ಕೆ ಈ ಥರ ಮಾಡ್ತಿದ್ದಾರೋ ಅಂತ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಳೆದಾಗ ನಾನು ವೀಡಿಯೋ ಮಾಡಿದ್ದೀನಿ. ವೀಡಿಯೋನ ಒಂದ್ಸಲ ಕ್ಲೀನಾಗಿ ನೋಡಿ ಏನೇನು ಡಾಕ್ಯುಮೆಂಟ್ ಕ್ಯಾರಿ ಮಾಡಬೇಕು ಅಂತ. ಬಟ್ ಮೇಯ್ನ್ಲಿ ಇಂಪಾರ್ಟೆಂಟ್ ನಾನು ಹೇಳೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ನಾನು ವೀಡಿಯೋಸಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಹೇಳಿರಲಿಲ್ಲ. ಎಲ್ಲರೂ ಕೂಡ ಮಿನಿಮಮ್ ಅಂದ್ರೂ 4 to 5 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತೊಗೊಂಡೋಗಿ. ನಿಮ್ಮದು ಏನಾದರೂ ಡಿಗ್ರಿ ಕಾಲೇಜ್ ID ಕಾರ್ಡ್ ಮಿಸ್ ಆಗಿದರೆ ಅಥವಾ ಓಕೆ ಇತ್ತು ಅಂತಂದರೆ ಕ್ಯಾರಿ ಮಾಡಿ. ನನ್ನ ಸೀನಿಯರ್ಸ್ ಕೂಡ ಸಜೆಸ್ಟ್ ಮಾಡಿದ್ದು, ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ಟಾಪಿಕ್, ಯಾವ ಟಾಪಿಕ್ ಬಗ್ಗೆ ನಿಮಗೆ ವೀಡಿಯೋ ಬೇಕು ನನಗೆ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡ್ಕೊಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡೋಣ ಅಪ್ಡೇಟ್ ಬಿಡ್ತಾರೋ ಇಲ್ವೋ. ನಾನು ಅಂದ್ಕೊಳ್ತಿದ್ದೀನಿ ಬೇಗ ಅಪ್ಡೇಟ್ ಬಿಡಲಿ ಅಂತ. ಕಮೆಂಟ್ ಮಾಡಿ ಗೈಸ್.